ಹಾಗಾಗಿ ತತ್ಕ್ಷಣ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಆಗಬೇಕು ಅಂತ ಹೇಳಿದ್ರೆ ಮಂತ್ರಿಗಳು ಇವತ್ತು ಜಿಲ್ಲೆಗಳು ತಾಲೂಕು ಪ್ರವಾಸನ ಮಾಡಬೇಕು. ಭಾಳ ಪ್ರಮುಖವಾಗಿ ಬರಗಾಲ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಸಭೆಯನ್ನು ಬೆಂಗಳೂರು ಕೂತ್ಕೊಂಡು ಮಾಡ್ತಾ ಇದ್ದಾರೆ. ತತ್ಕ್ಷಣ ರೈತರಿಗೆ ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರನ ಕೊಡಬೇಕು ಅಂತೇಳಿ ನಾವು ಕೂಡ ಹೇಳಿದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ನೆನ್ನೆ ಮಾತನಾಡಿದ್ದಾರೆ. ನಾನು ಒಂದು ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯ ಸರ್ಕಾರ ಇದೆ. ರಾಜ್ಯ ಸರ್ಕಾರ ಒಂದು ಚುನಾಯಿತ ಸರ್ಕಾರ ಇದ್ದು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಕೈ ಚೆಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಇದೇ ಹಿಂದೆ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಭೀಕರ ನೆರೆ ಇದ್ದಂಥ ಸಂದರ್ಭದಲ್ಲಿ ಬಡವರು ಮನೆ ಕಳ್ಕೊಂಡ್ರೆ, ರೈತರ ಮಕ್ಕಳು ಮನೆ ಕಳ್ಕೊಂಡ್ರೆ ಕೇಂದ್ರದ NDRF ನಾರ್ಮ್ಸ್ ಪ್ರಕಾರ 1.25 ಲಕ್ಷ ಕೊಡ್ತಾಯಿದ್ರು. ಯಡಿಯೂರಪ್ಪನವರು ಅಂದರೆ ಮುಖ್ಯಮಂತ್ರಿಗಳು 1.25 ಲಕ್ಷದಲ್ಲಿ ಬಡವರು ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ರಾಜ್ಯ ಸರ್ಕಾರದಿಂದ ಅಂದಿನ ಭಾಜಪ ಸರ್ಕಾರದಲ್ಲಿ 3,75,000 ರೂಪಾಯಿ ಒಟ್ಟು 5 ಲಕ್ಷ ರೂಪಾಯಿ ಬಡವರು ಮನೆ ಕಳ್ಕೊಂಡಂತ ಕೊಡುವಂಥ ಕೆಲಸ ಆಯಿತು. ಆದರೆ ಈ ರೀತಿ ಯಾವುದೇ ಕೆಲಸವನ್ನು ಯೋಜನೆಗಳನ್ನು ಇಂದಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರ ಬಂದಾಗಿನಿಂದ ಕೂಡ ಎಲ್ಲ ಯೋಜನೆಗಳು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತೇನೆ, ನೀವು ಕೈ ಕಟ್ಕೊಂಡು ಕೂತ್ರೆ ಆಗೋದಿಲ್ಲ. ಪ್ರಧಾನಮಂತ್ರಿಗಳು ಬರಬೇಕು, ಕೇಂದ್ರ ಸರ್ಕಾರ ಬರಬೇಕು ಅಂತೇಳಿ. ರಾಜ್ಯ ಸರ್ಕಾರ ನಿಮ್ಮದು ಕೂಡ ಕರ್ತವ್ಯ ಇದೆ. ಕೇಂದ್ರದಿಂದ ಬರೋ ಅನುದಾನ ಕಾಯ್ದೇ ತತ್ಕ್ಷಣ ಈ ಬರಗಾಲದ ಸಂದರ್ಭದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು. 8,000 ಕೋಟಿ ಬಿಡುಗಡೆ ಮಾಡಿದರೆ ಇಲ್ಲಿವರೆಗೂ ಕೂಡ ಒಂದೊಂದು ತಾಲೂಕಿಗೆ ಕುಡಿಯೋ ನೀರಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ರೆ ಸರ್ಕಾರದ ಜವಾಬ್ದಾರಿ ಮುಗಿದೋಯ್ತು. ಹಾಗಾದರೆ ಇವತ್ತು ಜಾನುವಾರುಗಳು ಇವತ್ತು ನೀರಿಲ್ಲ, ರೈತರು ಇವತ್ತು ತೊಂದರೆಯಲ್ಲಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಈ ನಿಟ್ಟಿನಲ್ಲಿ. ಸರ್, ಪತ್ರ ಬರೀತಾರೆ ದೆಹಲಿಗೆ ಪ್ರಧಾನಿ ಅವರಿಗೆ, ಆದರೆ ಸಚಿವ ಸಂಪುಟ ಸರ್ಕಸ್ಸಿಗೆ ದೆಹಲಿಗೆ 10 ಬಾರಿ ಹೋಗ್ತಾರೆ. ಈ ರೈತರ ಬಗ್ಗೆ ಕಾಳಜಿ ಇಲ್ಲ ಅನ್ಸುತ್ತೆ ನಿಮಗೆ? ಹಲವಾರು ಬಾರಿ ಇದನ್ನು ಚರ್ಚೆ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳು ಪತ್ರ ಬರೀತಾರೆ, ಮಂತ್ರಿಮಂಡಲದ ವಿಸ್ತರಣೆ ಅಂತೇಳಿ 4 ಬಾರಿ ಹೋಗಿ ದೆಹಲಿಲಿ ಕೂತ್ಕೊಳ್ತಾರೆ. ಆ ಪುಣ್ಯಾತ್ಮ ರಾಹುಲ್ ಗಾಂಧಿ ಅವ್ರದ್ದು ಪಾಪ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ವರ್ಷದಲ್ಲಿ 8 ತಿಂಗಳು ವಿದೇಶ ಪ್ರವಾಸದಲ್ಲಿ ಇರ್ತಾರೆ. ಇಲ್ಲಿರ್ತಕ್ಕಂಥದ್ದು 4 ತಿಂಗಳು ಮಾತ್ರ ದೇಶದಲ್ಲಿ. ಹಾಗಾಗಿ ಇವರೆಲ್ಲ ಅನುಮತಿಯನ್ನು ಆವಾಗಲೇ ಪಡೆದುಕೊಳ್ಬೇಕು. ಇದು ಕಾಂಗ್ರೆಸ್ ಸರ್ಕಾರದ ಕರ್ಮ ಇದು. ಹಾಗಾಗಿ ನೋಡಿ, ಎಲ್ಲಿ ಆಗಲೇ ಹೇಳಿದ್ಮೇಲೆ ಇವತ್ತು ಕೃಷಿ ಸಚಿವರು ಕೂಡ ಇವತ್ತು ರಾಜ್ಯದಲ್ಲಿಲ್ಲ. ಹಾಗಾಗಿ ಇವ್ರು ಏನಾರು ಹಾಳ್ಬಡಿಸ್ಕೊಳ್ಳಿ, ರೈತರ ಸಂಕಷ್ಟಕ್ಕೆ ಇವತ್ತು ಸರ್ಕಾರ ಸ್ಪಂದನೆ ಮಾಡಬೇಕು. ಥ್ಯಾಂಕ್ ಯು, ಧನ್ಯವಾದ.